ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ರಾಜ್ಯಾದ್ಯಂತ ಆರಿದ್ರ ಮಳೆ ಆರ್ಭಟ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಪಶ್ಚಿಮ ಘಟ್ಟ ಹಾಗೂ ಬೆಳಗಾವಿಯಲ್ಲಿ ವರ್ಣನ ಆರ್ಭಟ ಮುಂದುವರೆದಿದೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ಘಟಪ್ರಭಾ ಒಳ ಹರಿವಿನಿಂದ ಕೆಳ ಹಂತದ ಸೇತುವೆ ಜಲಾವೃತವಾಗಿದೆ. ಆದರೂ ಕೂಡ ಯಾವುದೇ ಅಪಾಯವನ್ನು ಲೆಕ್ಕಿಸದೆ ಗ್ರಾಮಸ್ಥರು ಓಡಾಡ್ತಾ ಇದ್ದಾರೆ. ಮೂಡರಗಿ, ಕಮಲದಿನ್ನಿ, ಸುಣಧೂಳಿ ಸೇತುವೆ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ನೋಡಿ, ರೈತರು ನೋಡಿ ತಮ್ಮ ಪಂಪ್ ಸೆಟ್ಗಳನ್ನ ತಾವೇ ಹೊತ್ಕೊಂಡು ಬರ್ತಾ ಇದ್ದಾರೆ. ರೈತರು ನೋಡಿ ತಮ್ಮ ಪಂಪ್ ಸೆಟ್ಗಳನ್ನ ತಾವೇ ಹೊತ್ಕೊಂಡು ಬರ್ತಾ ಇದ್ದಾರೆ. ರೈತರ ಪಂಪ್ ಸೆಟ್ಗಳನ್ನು ತೆಗೆದುಕೊಂಡು ತಾಲೂಕಿನಲ್ಲಿ ಬರ್ತಕ್ಕಂಥ ಘಟಪ್ರಭಾ ನದಿ ನದಿಯು ಹುಲಿ ತಾಲೂಕಿನಲ್ಲಿ ಬರ್ತಕ್ಕಂಥ ತಾಲೂಕಿನಲ್ಲಿ ಮುಳುಗಡೆ ಆಗಿವೆ. ಇದೇ ಥರ ಇನ್ನು ಮುಂದೆ ಬಂದರೆ ರೈತರ ಪಂಪ್ ಸೆಟ್ಗಳನ್ನು ತೆಗೆದುಕೊಂಡು ಇವತ್ತು ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನಲ್ಲಿ ಬರ್ತಕ್ಕಂಥ ಸುಂದೋಳಿ ಮತ್ತು ಕಮಲದಿನ್ನಿ ಗ್ರಾಮದ ಎರಡು ಪೂಲಗಳು ಜಲಾವೃತವಾಗಿವೆ ಸಂಪೂರ್ಣವಾಗಿ. ಇಲ್ಲಿ ಕಮಲದಿನ್ನಿ ಗ್ರಾಮದಲ್ಲಿ ರೈತರು ಈ ಹೊಳೆ ಹೆಚ್ಚು ಕಡೆ ಇರ್ತಕ್ಕಂಥ ಜಮೀನುಗಳಿಗೆ ಹೋಗ್ಬೇಕಂದ್ರೆ ಬಹಳ ಸಮಸ್ಯೆ ಆಗಿದೆ. ದನಗಳಿಗೆ ಮೇವು ತರಬೇಕಾದ್ರೆ ಬಹಳ ಸಮಸ್ಯೆ ಆಗಿದೆ. ಪ್ರತಿ ವರ್ಷ ಇದೇ ತರ ನದಿಯು ಒಂದು ಪೂಲಗಳನ್ನ ಕಟ್ ಮಾಡಿ ಒಂದು ಜನರಿಗೆ ರೈತರಿಗೆ ತೊಂದರೆ ಮಾಡ್ತಕ್ಕಂಥ ವಿಷಯ ಆಗಿದೆ. ಸರ್ಕಾರದವರು ಈ ಒಂದು ಪೂಲನ್ನು ಮೇಲ್ದರ್ಜೆಗೆ ಏರಿಸಬೇಕಂತ ಗ್ರಾಮಸ್ಥರ ವತಿಯಿಂದ ಮತ್ತು ಜಯ ಕರ್ನಾಟಕ ಜನಪರ ವೇದಿಕೆಯಿಂದ ಇವತ್ತು ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಇವತ್ತು ನೋಡ್ಬೋದು ಇಲ್ಲಿ ಅಲ್ಲಿ ಕರೆಂಟ್ ರೈತರ ಪಂಪ್ ಸೆಟ್ಗಳು ಮುಳುಗಿವೆ. ಈಗ ನೀರು ಬಿಡ್ತಕ್ಕಂಥ ಮುನ್ಸೂಚನೆ ಸಹ ಕೊಡ್ತಾ ಇಲ್ಲ. ರೈತರಿಗೆ ನೀರು ಬಿಡುವ ಮುನ್ಸೂಚನೆ ಸಹ ಕೊಡಬೇಕು. ಇವತ್ತು ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನಲ್ಲಿ ಬರ್ತಕ್ಕಂಥ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ರಾಜ್ಯಾದ್ಯಂತ ಆರಿದ್ರ ಮಳೆ ಆರ್ಭಟ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಪಶ್ಚಿಮ ಘಟ್ಟ ಹಾಗೂ ಬೆಳಗಾವಿಯಲ್ಲಿ ವರ್ಣನ ಆರ್ಭಟ ಮುಂದುವರೆದಿದೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ಘಟಪ್ರಭಾ ಒಳ ಹರಿವಿನಿಂದ ಕೆಳ ಹಂತದ ಸೇತುವೆ ಜಲಾವೃತವಾಗಿದೆ. ಆದರೂ ಕೂಡ ಯಾವುದೇ ಅಪಾಯವನ್ನು ಲೆಕ್ಕಿಸದೆ ಗ್ರಾಮಸ್ಥರು ಓಡಾಡ್ತಾ ಇದ್ದಾರೆ. ಮೂಡರಗಿ, ಕಮಲದಿನ್ನಿ, ಸುಣಧೂಳಿ ಸೇತುವೆ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ನೋಡಿ, ರೈತರು ನೋಡಿ ತಮ್ಮ ಪಂಪ್ ಸೆಟ್ಗಳನ್ನ ತಾವೇ ಹೊತ್ಕೊಂಡು ಬರ್ತಾ ಇದ್ದಾರೆ. ರೈತರು ನೋಡಿ ತಮ್ಮ ಪಂಪ್ ಸೆಟ್ಗಳನ್ನ ತಾವೇ ಹೊತ್ಕೊಂಡು ಬರ್ತಾ ಇದ್ದಾರೆ. ರೈತರ ಪಂಪ್ ಸೆಟ್ಗಳನ್ನು ತೆಗೆದುಕೊಂಡು ತಾಲೂಕಿನಲ್ಲಿ ಬರ್ತಕ್ಕಂಥ ಘಟಪ್ರಭಾ ನದಿ ನದಿಯು ಹುಲಿ ತಾಲೂಕಿನಲ್ಲಿ ಬರ್ತಕ್ಕಂಥ ತಾಲೂಕಿನಲ್ಲಿ ಮುಳುಗಡೆ ಆಗಿವೆ. ಇದೇ ಥರ ಇನ್ನು ಮುಂದೆ ಬಂದರೆ ರೈತರ ಪಂಪ್ ಸೆಟ್ಗಳನ್ನು ತೆಗೆದುಕೊಂಡು ಇವತ್ತು ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನಲ್ಲಿ ಬರ್ತಕ್ಕಂಥ ಸುಂದೋಳಿ ಮತ್ತು ಕಮಲದಿನ್ನಿ ಗ್ರಾಮದ ಎರಡು ಪೂಲಗಳು ಜಲಾವೃತವಾಗಿವೆ ಸಂಪೂರ್ಣವಾಗಿ. ಇಲ್ಲಿ ಕಮಲದಿನ್ನಿ ಗ್ರಾಮದಲ್ಲಿ ರೈತರು ಈ ಹೊಳೆ ಹೆಚ್ಚು ಕಡೆ ಇರ್ತಕ್ಕಂಥ ಜಮೀನುಗಳಿಗೆ ಹೋಗ್ಬೇಕಂದ್ರೆ ಬಹಳ ಸಮಸ್ಯೆ ಆಗಿದೆ. ದನಗಳಿಗೆ ಮೇವು ತರಬೇಕಾದ್ರೆ ಬಹಳ ಸಮಸ್ಯೆ ಆಗಿದೆ. ಪ್ರತಿ ವರ್ಷ ಇದೇ ತರ ನದಿಯು ಒಂದು ಪೂಲಗಳನ್ನ ಕಟ್ ಮಾಡಿ ಒಂದು ಜನರಿಗೆ ರೈತರಿಗೆ ತೊಂದರೆ ಮಾಡ್ತಕ್ಕಂಥ ವಿಷಯ ಆಗಿದೆ. ಸರ್ಕಾರದವರು ಈ ಒಂದು ಪೂಲನ್ನು ಮೇಲ್ದರ್ಜೆಗೆ ಏರಿಸಬೇಕಂತ ಗ್ರಾಮಸ್ಥರ ವತಿಯಿಂದ ಮತ್ತು ಜಯ ಕರ್ನಾಟಕ ಜನಪರ ವೇದಿಕೆಯಿಂದ ಇವತ್ತು ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ.
ಪ್ರತಿ ವರ್ಷ ಇವತ್ತು ನೋಡ್ಬೋದು ಇಲ್ಲಿ ಅಲ್ಲಿ ಕರೆಂಟ್ ರೈತರ ಪಂಪ್ ಸೆಟ್ಗಳು ಮುಳುಗಿವೆ. ಈಗ ನೀರು ಬಿಡ್ತಕ್ಕಂಥ ಮುನ್ಸೂಚನೆ ಸಹ ಕೊಡ್ತಾ ಇಲ್ಲ. ರೈತರಿಗೆ ನೀರು ಬಿಡುವ ಮುನ್ಸೂಚನೆ ಸಹ ಕೊಡಬೇಕು. ಇವತ್ತು ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನಲ್ಲಿ ಬರ್ತಕ್ಕಂಥ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ರಾಜ್ಯಾದ್ಯಂತ ಆರಿದ್ರ ಮಳೆ ಆರ್ಭಟ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಪಶ್ಚಿಮ ಘಟ್ಟ ಹಾಗೂ ಬೆಳಗಾವಿಯಲ್ಲಿ ವರ್ಣನ ಆರ್ಭಟ ಮುಂದುವರೆದಿದೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ಘಟಪ್ರಭಾ ಒಳಹರಿವಿನಿಂದ ಕೆಳ ಹಂತದ ಸೇತುವೆ ಜಲಾವೃತವಾಗಿದೆ. ಆದರೂ ಕೂಡ ಯಾವುದೇ ಅಪಾಯವನ್ನು ಲೆಕ್ಕಿಸದೆ ಗ್ರಾಮಸ್ಥರು ಓಡಾಡ್ತಾ ಇದ್ದಾರೆ. ಮೂಡಲಗಿ, ಕಮಲದಿನ್ನಿ, ಸುಣದೂಳಿ ಸೇತುವೆ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ನೋಡಿ, ರೈತರು ನೋಡಿ ತಮ್ಮ ಪಂಪ್ ಸೆಟ್ಗಳನ್ನ ತಾವೇ ಹೊತ್ಕೊಂಡು ಬರ್ತಾ ಇದ್ದಾರೆ. ರೈತರು ನೋಡಿ ತಮ್ಮ ಪಂಪ್ ಸೆಟ್ಗಳನ್ನ ತಾವೇ ಹೊತ್ಕೊಂಡು ಬರ್ತಾ ಇದ್ದಾರೆ. ರೈತರ ಪಂಪ್ ಸೆಟ್ಗಳನ್ನು ತೆಗೆದುಕೊಂಡು ಬರ್ತಕ್ಕಂಥ ಘಟಪ್ರಭಾ ನದಿಯು ಹುಲಿ ತಾಲೂಕಿನಲ್ಲಿ ತಾಲೂಕಿನಲ್ಲಿ ಮುಳುಗಡೆ ಆಗಿವೆ. ಇದೇ ಥರ ಇನ್ನು ಮುಂದೆ ಬಂದರೆ ರೈತರ ಪಂಪ್ ಸೆಟ್ಗಳನ್ನು ತೆಗೆದುಕೊಂಡು ಇವತ್ತು ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನಲ್ಲಿ ಬರ್ತಕ್ಕಂಥ ಸುಂದೋಳಿ ಮತ್ತು ಕಮಲದಿನ್ನಿ ಗ್ರಾಮದ ಎರಡು ಪೂಲಗಳು ಜಲಾವೃತವಾಗಿವೆ ಸಂಪೂರ್ಣವಾಗಿ. ಇಲ್ಲಿ ಕಮಲದಿನ್ನಿ ಗ್ರಾಮದಲ್ಲಿ ರೈತರು ಈ ಹೊಳೆ ಹೆಚ್ಚು ಕಡೆ ಇರ್ತಕ್ಕಂಥ ಜಮೀನುಗಳಿಗೆ ಹೋಗ್ಬೇಕಾದ್ರೆ ಬಹಳ ಸಮಸ್ಯೆ ಆಗಿದೆ. ದನಗಳಿಗೆ ಮೇವು ತರಬೇಕಾದ್ರೆ ಬಹಳ ಸಮಸ್ಯೆ ಆಗಿದೆ. ಪ್ರತಿ ವರ್ಷ ಇದೇ ತರ ನದಿಯು ಒಂದು ಪೂಲಗಳನ್ನ ಕಟ್ ಮಾಡಿ ಒಂದು ಜನರಿಗೆ ರೈತರಿಗೆ ತೊಂದರೆ ಮಾಡ್ತಕ್ಕಂಥ ವಿಷಯ ಆಗಿದೆ. ಸರ್ಕಾರದವರು ಈ ಒಂದು ಪೂಲನ್ನು ಮೇಲ್ದರ್ಜೆಗೆ ಏರಿಸಬೇಕಂತ ಗ್ರಾಮಸ್ಥರ ವತಿಯಿಂದ ಮತ್ತು ಜಯ ಕರ್ನಾಟಕ ಜನಪರ ವೇದಿಕೆಯಿಂದ ಇವತ್ತು ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಇವತ್ತು ನೋಡ್ಬೋದು ಇಲ್ಲಿ ಅಲ್ಲಿ ಕರೆಂಟ್ ರೈತರ ಪಂಪ್ ಸೆಟ್ಗಳು ಮುಳುಗಿವೆ. ಈಗ ನೀರು ಬಿಡ್ತಕ್ಕಂಥ ಮುನ್ಸೂಚನೆ ಸಹ ಕೊಡ್ತಾ ಇಲ್ಲ. ರೈತರಿಗೆ ನೀರು ಬಿಡುವ ಮುನ್ಸೂಚನೆ ಸಹ ಕೊಡಬೇಕು. ಇವತ್ತು ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನಲ್ಲಿ ಬರ್ತಕ್ಕಂಥ